ಸೇವಲಾಲ್ಪುರ ವಿಷಾಹಾರ ಪ್ರಕರಣ, ಅಸ್ವಸ್ಥರ ಆರೋಗ್ಯ ವಿಚಾರಿಸಿದ ಶಾಸಕ ಎಚ್.ವಿ. ವೆಂಕಟೇಶ್. ಗ್ರಾಮಸ್ಥರು ಆತಂಕ ಪಡಬೇಡಿ, ವೈದ್ಯರ ಸಲಹೆ ಪಾಲಿಸಿ, ಶಾಸಕರು ಮನವಿ. ಆಮೇಲೆ ಹಾಸ್ಪಿಟ್ಲಲ್ಲಿ ಎಲ್ಲ ಆಪಲ್ಲು, ಆರೆಂಜು, ಎಳ್ನೀರು ಕೊಡಕ್ಕೆ ಹೇಳಿದ್ರು. ಪ್ರೈವೇಟ್ ಅಲ್ಲಿ 25 ಅದೇ ಬಾಟ್ಲ್ ಪರ್ಸೆಂಟೇಜ್ ಜಾಸ್ತಿ ಇರೋದು ಅಂತ ಎಮರ್ಜೆನ್ಸಿ ಅಂತ ಅರೇಂಜ್ చేశారు. ఆడ హాస్పిటల్లో ఉండే వాళ్ళకి అడంతా ఎళ్ళీర్లు, ఫ్రూట్, ఆపల్లు, ఆరెంజ్ అంతా ఇచ్చే చెప్పినాను. ಪಾವುಗಡ ತಾಲೂಕಿನ ಕೆ. ಸೇವಲಾಲ್ಪುರ ಗ್ರಾಮದಲ್ಲಿ ನಡೆದ ಸತ್ತಿದೇವರ ಕಾರ್ಯಕ್ರಮದಲ್ಲಿ ವಿಷಾಹಾರ ಸೇವಿಸಿದ ಪರಿಣಾಮ 150ಕ್ಕೂ ಹೆಚ್ಚು ಗ್ರಾಮಸ್ಥರು ಅಸ್ವಸ್ಥಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪಾವುಗಡದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಇಂದು ಸೇವಲಾಲ್ಪುರ ತಾಂಡಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಶಾಸಕರು ಅಸ್ವಸ್ಥಗೊಂಡ ಆರೋಗ್ಯ ಸ್ಥಿತಿ ಕುರಿತು ವೈದ್ಯಾಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದೇ ರೀತಿಯ ನಿರ್ಲಕ್ಷ್ಯವಾಗದಂತೆ ಎಲ್ಲ ರೋಗಿಗಳಿಗೂ ಅಗತ್ಯವಿರುವ ವೈದ್ಯಕೀಯ ಸೌಲಭ್ಯಗಳು, ಔಷಧೋಪಚಾರ ಹಾಗೆ ಆರೈಕೆಯನ್ನ ಸಮರ್ಪಕವಾಗಿ ಒದಗಿಸುವಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗದೆ ವೈದ್ಯರ ಸಲಹೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಸೂಕ್ತ ಆಹಾರ ಕ್ರಮ ಅನುಸರಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಚಂದ್ರಶೇಖರ್, ತಹಶೀಲ್ದಾರ್ ವೈರವಿ, ತಾಲೂಕು ಆರೋಗ್ಯಾಧಿಕಾರಿ ನಾಗೇಶ್, ಇಒ ಮಧುಸೂದನ್, ಮುಖಂಡರಾದ ಸುದೇಶ್ ಬಾಬು, ಶಂಕರರೆಡ್ಡಿ, ಕಲ್ಪವೃಕ್ಷ ರವಿ, ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎಚ್.ವಿ. ರವಿಕುಮಾರ್, ಹಾಗೆ ಇನ್ಸ್ಪೆಕ್ಟರ್ ಸುರೇಶ್ ಎರ್ರಿಸ್ವಾಮಿ ಅವರು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಳ್ಳೀರು ಅಂತ ಕುಡಿಬೇಕು. ಇಲ್ಲಿಗೆ ಬಂದು ಮುದ್ದೆ, ಸಾರು ತಿಂದವ್ರು ಕೆಲವರು ತಿನ್ನಬಾರ್ದು. ಮಜ್ಜಿಗೆ ಅನ್ನ ತಿಂದರೆ ಸ್ವಲ್ಪ ರಿಕವರಿ ಆಗ್ತದೆ ಅಲ್ವಾ. ತಂಪಾಗಿರೋದೆಲ್ಲ ತಗೋಬೇಕು. ಆಮೇಲೆ ಹಾಸ್ಪಿಟ್ಲಲ್ಲಿ ಎಲ್ಲ ಆಪಲ್ಲು, ಆರೆಂಜು, ಎಳ್ಳೀರು ಕೊಡಕ್ಕೆ ಹೇಳಿದ್ವಿ. ಎಳ್ಳೀರು ಕೊಡಕ್ಕೆ ಹೇಳಿದ್ವಿ. ಇನ್ನು 2 ಟೈಮ್ 3 ಟೈಮ್ ಬೇಕಾದ್ರೆ ಕೊಡಕ್ಕೆ ಹೇಳ್ತೀವಿ. ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಟೈಮ್ ತಗೊಳುತ್ತೆ ಅಲ್ವಾ. ಸಡನ್ನಾಗಿ 10-15 ಸಲ ಲೂಸ್ ಮೋಷನ್ ಆದ ಎಲ್ಲಿ ತಡ್ಕೊತೀಯ, ವೀಕ್ ಆಗ್ತೀವಿ. ಅದಕ್ಕೆ ಡಾಕ್ಟ್ರುಗಳಿಗೆಲ್ಲ ಕೇರ್ ತಗೊಳ್ಳೋಕೆ ಹೇಳಿದ್ದೀನಿ. ತಹಸೀಲ್ದಾರ್ ಅವರು ಬಂದಿದ್ದರು, ಇಒ ಅವರು ಬಂದಿದ್ದರು, ಇನ್ಸ್ಪೆಕ್ಟರ್ ಎಲ್ಲ ಒಟ್ಟಿಗೆ ಅಲ್ಲಿ. ಯಾಕಂದರೆ ಇಲ್ಲಿ ಏನಾಗಿದೆ ನೋಡೋಣ ಅಂತ ಬಂದ್ವಿ. ಅದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಬೇಗ ಮೇಲಾಗುತ್ತೆ ಅಂತ ನಿಮ್ಮಲ್ಲಿ ತಲೆಯಲ್ಲಿ ಐತಿ. ಅದನ್ನು ತೆಗೆದಾಕಿ. ಈಗ ಡ್ರಿಪ್ಪು ಅದೇನಪ್ಪ ಡಾಕ್ಟ್ರೆ, THO ಪರ್ಸೆಂಟ್ ಇರೋ ಗ್ಲೂಕೋಸ್ ಇದಾಗ್ತಿದ್ರಂತೆ. 20%, 25% ಹಾಕಕ್ಕೆ ಹೇಳಿದ್ದೀವಿ. ಈಗ ಏನಪ್ಪ, ಆದಷ್ಟು ಬೇಗ ಎಲ್ಲರೂ ರಿಕವರ್ ಆಗ್ತಾರೆ. ದೇವ್ರ ದಯದಿಂದ ಯಾರಿಗೂ ಏನೂ ಆಗಲ್ಲ. ಧೈರ್ಯವಾಗಿರಲಿ. ಸಂಜೆ ಅಷ್ಟೊತ್ತಿಗೆ ಎಲ್ಲ ಇದಾಗುತ್ತೆ. ಯಾಕಂದ್ರೆ 3 ದಿನ ಇರುತ್ತೆ ಅಂತ ಹೇಳಿದಾರೆ ಇನ್ಫೆಕ್ಷನ್. ಸಾಯಂಕಾಲಕ್ಕೆ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಆಗುತ್ತೆ. ಡಿಸ್ಚಾರ್ಜ್ ಮಾಡಿಸ್ತೀವಿ. ಏನು ತೊಂದರೆ ತಗೋಬೇಡ್ರಿ. ಖಾರ ಎಲ್ಲ ತಿನ್ನಂಗೆ ಹೇಳ್ಬೇಡ್ರಿ. ಮಜ್ಜಿಗೆ ಎಲ್ಲ ತಿನ್ನ. ಇವತ್ತು ಅನ್ನ ಮಜ್ಜಿಗೆ, ಇವತ್ತು ನಾಳೆ 2 ದಿನ ಅದೇ ಮಾಡಲಿ ಎಲ್ಲರೂ ಮನೇಲಿ. ಎಲ್ಲರೂ ಗಟ್ಟಿ ಪದಾರ್ಥ ಏನೂ ತಿನ್ನೋದು ಬೇಡ, ಮಸಾಲೆ ಐಟಮ್ ತಿನ್ನೋದು ಬೇಡ, ಮಟನ್ ಚಿಕನ್ ತಿನ್ನೋದು ಬೇಡ. ಯಾರು ಮಜ್ಜಿಗೆಯನ್ನು ತಿಂದ್ಕೊಂಡಿದ್ರೆ ಇವತ್ತು ನಾಳೆ ಅದು ಬೇಡ. ಕುರಿತ ಮಾಹಿತಿ ಹೊಸ ಚರ್ಚೆಗೆ ಕಾರಣವಾಗ್ತಾ ಇದೆ. ಆ ಬೆಳವಣಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು ವಿವಿಧ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ.